So good afternoon all of you. Okay, so today we can discuss about another chapter from the methods and techniques of casting. So previous chapter ನಾವು ಇಲ್ಲಿ ತನಕ ಯಾವುದು ಡಿಸ್ಕಸ್ ಮಾಡಿದ್ವಿ, ಕಾಂಟ್ರಾಕ್ಟ್ ಕಾಸ್ಟಿಂಗ್. ಸೊ ಈ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ನಾವು ಕಾಂಟ್ರಾಕ್ಟ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಿದ್ವಿ. ಸೊ ಏನು ಹೇಳಿದೆ, there will be two persons, ಕಾಂಟ್ರಾಕ್ಟರು ಮತ್ತೆ ಕಾಂಟ್ರಾಕ್ಟಿ ಅಂತ ಇರ್ತಾರೆ. ಅವರಿಬ್ಬರು they will make an agreement. ಅದರಲ್ಲಿ ನಾವು ಏನೇನು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಅದಕ್ಕೆ ಕಾಂಟ್ರಾಕ್ಟ್ ಕಾಸ್ಟಿಗೆ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆಮೇಲೆ ನೋಷನಲ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಅದಾದಮೇಲೆ ಸಬ್ ಕಾಂಟ್ರಾಕ್ಟ್ ಏನಾಗಿದೆ ಅದರಲ್ಲೂ ಕೊಡೋದು ಅಥವಾ ಆಮೇಲೆ ಆ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ ಬೇಸಿಸ್ ಮೇಲೆ ನಾವು ಏನಾದರೂ ಅಮೌಂಟ್ ಟ್ರಾನ್ಸ್ಫರ್ಟು ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಇಷ್ಟನ್ನು ನಾವು ಕಾಂಟ್ರಾಕ್ಟ್ ಅಕೌಂಟಿಂಗಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ಏನಂತ ಹೇಳಿದ್ರೆ, ವಿ ಕ್ಯಾನ್ ಸ್ಟಾರ್ಟ್ ವಿತ್ ದ ಅನದರ್ ಮಾಡಲ್. ನೆಕ್ಸ್ಟ್ ಮಾಡಲ್ ನಾವು ಸ್ಟಾರ್ಟ್ ಮಾಡೋಣ. ಸೊ ನೆಕ್ಸ್ಟ್ ಮಾಡಲ್ ಇಟ್ಸ್ ಅಬೌಟ್ ದ ಪ್ರೊಸೆಸ್ ಕಾಸ್ಟ್. ಪ್ರೊಸೆಸ್ ಕಾಸ್ಟ್. ಈಗ ಒಂದು ಪ್ರಾಡಕ್ಟ್ ಇದೆ ಅಂತ ಹೇಳಿದ್ರೆ, ಆ ಪ್ರಾಡಕ್ಟ್ ಮೊದಲೇನಾಗಿರುತ್ತೆ, ರಾ ಮೆಟೀರಿಯಲ್ ಆಗುತ್ತೆ. ಸೊ ರಾ ಮೆಟೀರಿಯಲನ್ನು ಏನಾಗಿ ಕನ್ವರ್ಟ್ ಮಾಡ್ತಾರೆ, ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ರಾ ಮೆಟೀರಿಯಲನ್ನು ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ನಾವು ಇನ್ ಜನರಲ್ ವಿ ಕ್ಯಾನ್ ಟೇಕ್ ಎನಿ ಪ್ರಾಡಕ್ಟ್, ನಾವು ಯಾವುದೇ ಒಂದನ್ನು ಬಳಸ್ತೀವಿ ಅಂದರೆ ಅದು ರಾ ಮೆಟೀರಿಯಲ್ ಆಗುತ್ತೆ ಆಯಿತಾ. ಸೊ ಅದಕ್ಕೆ ಒಂದು ಔಟ್ಪುಟ್ ಬರುತ್ತೆ. ಈಗ ಉದಾಹರಣೆಗೆ ನಮಗೆ ಗ್ರೇನ್ಸ್ ಇದೆ ಆಯಿತಾ, ಯಾವುದೋ ವಿ ಕ್ಯಾನ್ ಟೇಕ್ ಎಕ್ಸಾಂಪಲ್ ಆಫ್ ರಾಗಿ, ಜೋಳ, ಇವೆಲ್ಲ ಇದೆ, ರಾಗಿ, ಜೋಳ, ಮೆಕ್ಕೆಜೋಳ, ಈ ಥರ ಎಲ್ಲ ಇದ್ದಾವೆ. ಸೊ ಅವನ್ನ ನಾವು ಏನಾದರೂ ಫ್ಲೋರಾಗಿ ಕನ್ವರ್ಟ್ ಮಾಡ್ತೀವಿ ಅಂದರೆ ಇಟ್ ಕನ್ಸಿಸ್ಟ್ ಆಫ್ ಓನ್ಲಿ ಒನ್ ಸ್ಟೇಜ್ ಆಯಿತಾ. ನಾವು ಫ್ಲೋರ್ ಮೇಲೆ ಹೋಗಿ ಅದನ್ನು ಫ್ಲೋರಲ್ಲಿ ಹಾಕಿದ ತಕ್ಷಣ ಅದೇನಾಗುತ್ತೆ, ಇಟ್ ವಿಲ್ ಕನ್ವರ್ಟ್. ತಕ್ಷಣ ನಮಗೆ ಔಟ್ಪುಟ್ ಬಂದ್ಬಿಡುತ್ತೆ. ಅಲ್ಲೇ ಬೇರೆ ಯಾವುದೇ ಸ್ಟೇಜಸ್ ಇಲ್ಲ, ಇರೋದು ಒಂದೇ ಸ್ಟೇಜ್. ಬಟ್ ಆದರೆ ಕೆಲವೊಂದು ಪ್ರಾಡಕ್ಟು ದೇ ವಿಲ್ ಪಾಸಸ್ ಥ್ರೂ ದ ಡಿಫ್ರೆಂಟ್ ಸ್ಟೇಜಸ್. ಬೇರೆ ಬೇರೆ ಸ್ಟೇಜಲ್ಲಿ ಅಥವಾ ಒಂದಕ್ಕಿಂತ ಜಾಸ್ತಿ ಸ್ಟೇಜಲ್ಲೇ ಅವು ಪಾಸ್ ಆಗಿ ಏನಾಗ್ತವೆ, ಫೈನಲ್ ಪ್ರಾಡಕ್ಟ್ ಆಗಿ ಅಥವಾ ಫಿನಿಶ್ಡ್ ಗೂಡ್ಸ್ ಆಗಿ ಹೊರಗಡೆ ಬರ್ತವೆ. ಈ ಏನು ಸ್ಟೇಜಸ್ ಪಾಸ್ ಆಗ್ತಾವಲ್ವ, ಆ ಸ್ಟೇಜಸ್ ಪಾಸ್ ಆಗೋಬೇಕಾದ್ರೆ ಈಚ್ ಸ್ಟೇಜ್, ಉದಾಹರಣೆಗೆ ಎಕ್ಸಾಂಪಲ್ ತಗೊಂಡು ಒಂದು ಪ್ರಾಡಕ್ಟ್ 3 ಸ್ಟೇಜ್ ಪಾಸ್ ಆಗಿ ಬರುತ್ತೆ ಅಂತ ಅನ್ಕೊಳ್ಳೋಣ. ಆ 3 ಸ್ಟೇಜಲ್ಲಿ ಮೊದಲನೇ ಸ್ಟೇಜ್ ಅಂದರೆ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜ್. ನಾವೇನು ಮಾಡ್ತೀವಿ, ಈ ಚಾಪ್ಟರ್ಗೆ ಫಸ್ಟ್ ಸ್ಟೇಜಿಗೆ ಒಂದು ಅಕೌಂಟ್ ಮಾಡ್ತೀವಿ ಆಯಿತಾ, ಸೆಕೆಂಡ್ ಸ್ಟೇಜ್ಗೆ ಒಂದು ಅಕೌಂಟ್ ಮಾಡ್ತೀವಿ, ಥರ್ಡ್ ಸ್ಟೇಜ್ಗೆ ಒಂದು ಅಕೌಂಟನ್ನು ಮಾಡ್ತೀವಿ. ಈ ಥರ ಈಚ್ ಸ್ಟೇಜ್ಗೆ ಒಂದೊಂದು ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಅದೇ ಪ್ರೊಸೆಸ್ ಕಾಸ್ಟ್. ಈಗ ಯಾವುದಾದ್ರೂ ಒಂದು ಉದಾಹರಣೆ ತಗೊಂಡು ಒಂದು ಉದಾಹರಣೆ ತಗೊಂಡು ಅದರಲ್ಲಿ ಸ್ಟೇಜಸನ್ನು ನಾವು ಈಗ ಉದಾಹರಣೆಗೆ ಶುಗರ್ ಎಲ್ಲದೂ ಗೊತ್ತಿದೆ, ಅದನ್ನು ಯೂಶಲಿ ಎಲ್ಲದಕ್ಕೂ ಬಳಸ್ತೇವೆ. ಈಗ ಶುಗರ್ ಇಂಡಸ್ಟ್ರಿ ಇರುತ್ತೆ ಆಯಿತಾ. ಸೊ ಶುಗರ್ ಇಂಡಸ್ಟ್ರಿಯಲ್ಲಿ ಶುಗರ್ ಮ್ಯಾನುಫ್ಯಾಕ್ಚರ್ ಆಗೋದು ಗೊತ್ತಾ ನಿಮಗೆ, ಯಾವುದಂದ್ರೆ ಅದಕ್ಕೆ ರಾ ಮೆಟೀರಿಯಲ್ ಅದು ಕಬ್ಬು. ಸೊ ಕಬ್ಬು ಅದಕ್ಕೆ ರಾ ಮೆಟೀರಿಯಲ್, ಅದನ್ನು ನಾವು ಶುಗರ್ ಕೇನ್ ಅಂತ ಕರಿತೀವಿ, ಸರಿನಾ. ಈಗ ಫಸ್ಟ್ ಶುಗರ್ ಕೇನ್ ಇರುತ್ತೆ ಆಯಿತಾ. ಶುಗರ್ ಕೇನ್ ಅನ್ನೋದೇನು, ರಾ ಮೆಟೀರಿಯಲ್. ಶುಗರ್ ಅನ್ನೋದು ಫಿನಿಶ್ಡ್ ಗೂಡ್ಸ್, ಶುಗರ್ ಕೇನ್ ಅನ್ನೋದು ರಾ ಮೆಟೀರಿಯಲ್. ಇದಕ್ಕೆ ಫಸ್ಟ್ ರಾ ಮೆಟೀರಿಯಲ್ ನಾವು ಆಯಿತಾ. ಈ ರಾ ಮೆಟೀರಿಯಲ್ ಒಂದಿಷ್ಟು ಪ್ರೊಸೆಸ್ ಏನು ಮಾಡ್ತಾರೆ, ಮೊದಲನೇ ಸ್ಟೇಜ್ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಬೇಸಿಸ್ನ ತಗೋಣ. ಸ್ಟೇಜ್ 1 ಆಯಿತಾ, ಸ್ಟೇಜ್ 2 ಮತ್ತು ಸ್ಟೇಜ್ 3. ಒಂದು ನಾವು ಮಾಡೋಣ, ಈ ಶುಗರ್ ಮ್ಯಾನುಫ್ಯಾಕ್ಚರಿಂಗ್ ಇಟ್ ಕನ್ಸಿಸ್ಟ್ ಆಫ್ ದ 3 ಸ್ಟೇಜಸ್. ಸೊ 3 ಸ್ಟೇಜಸ್ ಅದು ಪಾಸ್ ಆಗಿ ಶುಗರ್ ಆಗಿ ಬರುತ್ತೆ. ಸೊ ಮೊದಲು ಏನು ಮಾಡ್ಬೋದು, ಶುಗರ್ ಕೇನನ್ನು ಜ್ಯೂಸ್, ಶುಗರ್ ಕೇನ್ ಜ್ಯೂಸ್ ಅದನ್ನೇನಂತ ಕರಿತೀವಿ ನಾವು, ಆ ಕಪ್ಪನ್ನು ಕಣ್ಣು ಮಾಡ್ತಾರಲ್ಲ ಏನಂತ ಕರಿತೀವಿ ನಾವು, ಶುಗರ್ ಕ್ರಶ್ ಮಾಡಿದ್ಮೇಲೆ ನಮಗೆ ಏನು ಬರ್ತದೆ, ಶುಗರ್ ಕೇನ್ ಜ್ಯೂಸ್. ಮೊದಲನೇ ಸ್ಟೇಜ್ ಏನು, ಕ್ರಶ್ ಅಥವಾ ಕ್ರಶಿಂಗ್ ಅಂತ ಸ್ಮ್ಯಾಶ್. ಯಾವುದು ಹೇಳ್ರಿ, ಸ್ಮ್ಯಾಶ್ ಅಂತ ಸರ್. ಸ್ಮ್ಯಾಶ್. ಸೊ ಸ್ಮ್ಯಾಶ್ ಕ್ರಶ್. ಸೊ ಸ್ಮ್ಯಾಶ್ ಅಂತ ಹೇಳಿದ್ರೆ ಗೊತ್ತಾ, ಅದು ಫುಲ್ ಅಂದ್ರೆ ಸ್ಮ್ಯಾಶ್ ಮಾಡೋದು ಬೇರೆ, ಕ್ರಶ್ ಬೇರೆ ಆಯಿತಾ.
ಸೊ ಕ್ರಷಿಂಗ್. ಸೊ ಕ್ರಷ್ ಮಾಡಿದ ಮೇಲೆ ಇದನ್ನು ಕ್ರಷಿಂಗ್ ಸ್ಟೇಜ್ ಆದಮೇಲೆ ನಮಗೆ ಏನು ಬರುತ್ತೆ? ಶುಗರ್ ಜ್ಯೂಸ್. ಶುಗರ್ ಕೇನ್ ಜ್ಯೂಸ್. ಜ್ಯೂಸ್. ಶುಗರ್ ಕೇನ್ ಜ್ಯೂಸ್. ಸೊ ಶುಗರ್ ಕೇನ್ ಜ್ಯೂಸ್ ಅನ್ನ ಏನು ಮಾಡಬೇಕು ಅವರು? ಬಾಯ್ಲ್ ಮಾಡಬೇಕು. ಹೌದಾ? ಬಾಯ್ಲ್. ಆಯ್ತಾ? ಸೊ ಬಾಯ್ಲ್ ಮಾಡಿದಾಗ ಏನಾಗುತ್ತೆ ಅವರಿಗೆ? ಒಂದು ಹಾರ್ಡ್ ಮಟೀರಿಯಲ್ ಸಿಗುತ್ತೆ. ಅಂದರೆ ಇದು ಬಾಯ್ಲ್ ಮಾಡಿದಾಗ ಏನಾಗುತ್ತೆ? ಲಿಕ್ವಿಡ್ ಏನಾಗುತ್ತೆ? ಹಾರ್ಡ್. ಅಂದರೆ ಈಗ ನಾವೇನು ಸಕ್ಕರೆ ನೋಡ್ತೀವೋ ಅದೇ ಥರನೇ ಇರುತ್ತೆ. ಆಸಿಡ್ ಫಾರ್ಮ್. ಅದಕ್ಕೆ ಏನು ಮಾಡ್ತಾರೆ? ಕೆಮಿಕಲ್ಸ್ ಅನ್ನ ಆಡ್ ಮಾಡ್ತಾರೆ. ಸೊ ಕೆಮಿಕಲ್ಸ್ ಅನ್ನ ಆಡ್ ಮಾಡಿದ್ಮೇಲೆ ಇಲ್ಲಿ ಏನು ಬರುತ್ತೆ? ಆಯ್ತಾ? ಈ ಸ್ಟೇಜಲ್ಲಿ ನಾವು ಯಾರು ಅದನ್ನು ತಿನ್ನಕ್ಕಾಗೋದಿಲ್ಲ. ಆಯ್ತಾ? ಅದನ್ನು ನೋಡಿದ್ರೆ ನಾವು ತಿನ್ನೋದೇ. ಆಯ್ತಾ? ಎಷ್ಟು ಬ್ಲ್ಯಾಕ್ ಇರುತ್ತೆ ಅಂತ ಹೇಳಿದ್ರೆ ಅದು, ಆಯ್ತಾ, ಈ ನಮ್ಮ ನಿಮಗೆಲ್ಲ ಕಟ್ಟಿಗೆ ಸುತ್ತಾಗ ಬೂದಿ ಬರ್ತದೆ ಗೊತ್ತಿಲ್ಲ, ಅಷ್ಟು ಬೂದಿ ಏನಿರುತ್ತಲ್ಲ ಆ ಕಲರ್ ಇರ್ತದೆ. ಅದಕ್ಕೆ ಏನು ಮಾಡ್ತಾರೆ? ಕೆಮಿಕಲ್ಸನ್ನ ಆ್ಯಡ್ ಮಾಡ್ತಾರೆ. ಕೆಮಿಕಲ್ಸನ್ನ ಆ್ಯಡ್ ಮಾಡಿದಾಗ ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ, ಇದು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3. ಆಯಿತಾ? ಈಗ ನೋಡಿ, ನಮಗೆ ಸ್ಟೇಜ್ 1ನಲ್ಲಿ ಕ್ರಷಿಂಗ್ ಆದಾಗ ಇನ್ನೊಂದು ಶುಗರ್ ಕೇನ್ ಜ್ಯೂಸ್ ಬರ್ತದೆ. ನಾವೇನು ಮಾಡಬೇಕು? ಸ್ಟೇಜ್ 1ಗೆ ಒಂದು ಅಕೌಂಟನ್ನು ಮಾಡ್ತೀವಿ. ಆಯಿತಾ? ಪ್ರೊಸೆಸ್ 1 ಅಕೌಂಟ್ ಅಥವಾ ಸ್ಟೇಜ್ 1 ಅಕೌಂಟ್ ಅಂತ ಮಾಡ್ತೀವಿ. ಇದು 2 ಅಂತ ಮಾಡ್ತೀವಿ, 3 ಅಂತ ಮಾಡ್ತೀವಿ. ಅಥವಾ ನಮಗೆ ಪ್ರಾಬ್ಲಮ್ ಅಂದರೆ ಯಾವ ರೀತಿ ಕೊಟ್ಟಿರ್ತಾರೋ ಅದನ್ನು ಮಾಡ್ತೀವಿ. ಅದಾಗಿ ಕ್ರಷಿಂಗು, ಬಾಯ್ಲಿಂಗು, ಕೆಮಿಕಲ್ಸ್ ಅಂತ ಕೊಟ್ಟಿದ್ರೆ ನಾವು ಅದೇ ಥರನೇ ಅಕೌಂಟನ್ನು ಮಾಡ್ತೀವಿ. ಕೊಡಲಿಲ್ಲ ಅಂದರೆ ಪ್ರೊಸೆಸ್ 1, ಪ್ರೊಸೆಸ್ 2, ಪ್ರೊಸೆಸ್ 3, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಕೊಟ್ಟಿದ್ರೆ ಆ ಥರ ಮಾಡ್ತೀವಿ. ಇಲ್ಲೊಂದ್ರೆ ಸ್ಟೇಜ್ 1ಗೆ ಇನ್ಪುಟ್ ಯಾವುದು? ಶುಗರ್ ಕೇನ್. ಸರಿನಾ? ಸ್ಟೇಜ್ 2ಗೆ ಇನ್ಪುಟ್ ಯಾವುದು? ಶುಗರ್ ಕೇನ್ ಜ್ಯೂಸ್. ಅರ್ಥದಾ? ಸೊ ಇದು ಹಿಂಗೆ ಪ್ರೊಸೆಸ್ ಆಗ್ತಾ ಇರುತ್ತೆ. ಇದೇನಾಗಿರುತ್ತೆ? ಇದು ಈ ಥರ ಇರುತ್ತೆ. ಇದೇನಿದು? ಔಟ್ಪುಟ್. ಇದೇನಿದು? ಇನ್ಪುಟ್. ಸೊ ಇದು ಔಟ್ಪುಟ್. ನೋಡಿ, ನಾವು ಪ್ರೊಸೆಸ್ ಅಕೌಂಟ್ ಮಾಡಬೇಕಂದ್ರೆ ಈಗೇನೆ ತಗೊಳ್ಳೋದು. ಮೊದಲನೇ ಸ್ಟೇಜಿನ ಔಟ್ಪುಟ್ಟು ಎರಡನೇ ಸ್ಟೇಜ್ಗೆ ಇನ್ಪುಟ್. ಎರಡನೇ ಸ್ಟೇಜಿನ ಔಟ್ಪುಟ್ಟು ಮೂರನೇ ಸ್ಟೇಜಿನ ಇನ್ಪುಟ್. ಸೊ ಲೈಕ್ ದಿಸ್ ಇದು ಪ್ರೊಸೆಸ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸಲ್ಲಿ ಸ್ಟೇಜಸ್ ಅಥವಾ ಪ್ರೊಸೆಸಸ್ ಇರೋದಕ್ಕೆ ಒಂದು ಎಕ್ಸಾಂಪಲ್. ಈಗ ನಾವು ಲೆಕ್ಕ ಮಾಡೋದು ಕೂಡ ಈಚ್ ಅಕೌಂಟ್ಗೆ ಅಥವಾ ಈಚ್ ಪ್ರೊಸೆಸ್ಗೆ ಮಾಡಬೇಕು ಅಂತ ಹೇಳಿ. ಇದರಲ್ಲಿ ನಮಗೆ ಪ್ರೊಸೆಸ್ ಕಾಸ್ಟಿಂಗಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ, ಆಯಿತಾ? ಸೊ ಒಂದು ನೋಡಿ, ಇಲ್ಲಿದೆ ಆಯಿತಾ? ಈಗ ಇದು ಎಷ್ಟಿದೆ? ಉದಾಹರಣೆಗೆ ಒಂದು 100 ಟನ್ ಇದೆ ಅಂತ ಅನ್ಕೊಂಡು 100 ಟನ್ ಶುಗರ್ ಕೇನನ್ನು ನಾವು ಕ್ರಷಿಂಗ್ ಕಳಿಸ್ತೀವಿ. ಆಯಿತಾ? ಈಗ 100 ಟನ್ನನ್ನು ಕ್ರಷ್ ಮಾಡಿದಾಗ ಆಯಿತಾ, ನಮಗೆ ಒಂದಿಷ್ಟು ಲೀಟರ್ ಆಫ್ ಏನು ಬರುತ್ತೆ? ಶುಗರ್ ಕೇನ್ ಜ್ಯೂಸ್ ಬರುತ್ತೆ. ಹೌದಲ್ವಾ? ಸೊ ಒಂದು ಅಸಂಪ್ಷನ್ ಮಾಡ್ಕೊಳ್ಳೋಣ, ಇದಕ್ಕಿಂತ ಜಾಸ್ತಿನೇ ಇದೆ ಅಂತ ಅನ್ಕೊಳ್ಳೋಣ. ಆಯಿತಾ? 100 ಟನ್ ಮಾಡಿದಾಗ ನಮಗೆ ಏನೋ ಒಂದು ಉದಾಹರಣೆಗೆ ಒಂದು 2000 ಲೀಟರ್ ಶುಗರ್ ಕೇನ್ ಜ್ಯೂಸ್ ಬರುತ್ತೆ. ಆಯಿತಾ? 2000 ಲೀಟರ್ ಶುಗರ್ ಕೇನ್ ಜ್ಯೂಸ್ ಬರುತ್ತೆ. ಸೊ ಅವರಿಗೆ ನಾರ್ಮಲ್ ಆಗಿ ಎಷ್ಟು ಬರುತ್ತೆ ಅಂತ ಗೊತ್ತಿರ್ತದೆ. ಆಯಿತಾ? ಈಗ ನೋಡಿ, ನಾರ್ಮಲ್ ಆಗಿ ಎಷ್ಟು ಬರುತ್ತೆ ಅಂತ ಗೊತ್ತಿರುತ್ತೆ. ಸೊ ಈಗ ಇದು 2000 ಬಂದಿದೆ. ಅವ್ರು ಏನು ಮಾಡ್ತಾರೆ? ದೇ ವಿಲ್ ಡಿಸೈಡ್ ಅಬೌಟ್ ನಾರ್ಮಲ್ ಔಟ್ಪುಟ್. ಯೂಶಲಿ ಎಷ್ಟು ಬೇಕು, ಎಷ್ಟು ಬರುತ್ತೆ ಅಂತ ಗೊತ್ತಿರ್ತವೆ. ಆಯಿತಾ? ಎಸ್ಟಿಮೇಷನ್ ಮಾಡಿದ್ದಾರೆ.
ಸೊ ಈಗ 2000 ಏನಿದು ಅಚ್ಚು 2000 ಲೀಟರ್ ಆಕ್ಚುಯಲ್ ಔಟ್ಪುಟ್ ಆಯ್ತಾ. ನಾರ್ಮಲ್ ಈ ಉದಾಹರಣೆಗೆ ಎರಡು ಎಕ್ಸಾಂಪಲ್ ತಗೊಂಡು ನಾರ್ಮಲ್ 2000 ಇತ್ತು ಒಂದು ಆಯ್ತಾ. ಅದಾದಮೇಲೆ 2000 ಅಂದರೆ 2200 ಇದೆ. ಎರಡು ಎಕ್ಸಾಂಪಲ್, ಎ ಎಕ್ಸಾಂಪಲ್ ಮತ್ತು ಬಿ ಎಕ್ಸಾಂಪಲ್. ಸೊ ಇದರಲ್ಲಿ ಏನು ಮಾಡಿರ್ತಾರೆ, ನಮಗೆ ಕೆಲವೊಂದು ಲಾಸಸ್ ಬರ್ತವೆ. ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೇ ಕೆಲವೊಂದು ಲಾಸಸ್. ಈಗ ನೋಡ್ರಿ, ನೀವು ಗೋಲ್ಡನ್ನು ತಗೊತೀರಿ ಅಂತ ಅನ್ಕೊಳ್ಳಿ. ಗೋಲ್ಡನ್ನು ಗೊತ್ತಿದೆ, ಗೋಲ್ಡನ್ನು ತಗೋಬೇಕಾದ್ರೆ ಅವ್ರ ಅಂಗಡಿಯಲ್ಲಿ ಏನು ಮಾಡ್ತಾರೆ, ಗೋಲ್ಡ್ ರೇಟ್ ಇರುತ್ತೆ. ಉದಾಹರಣೆಗೆ 60,000 ಗೋಲ್ಡ್ ರೇಟ್ ಇದೆ ಅಂತ ಅನ್ಕೊಳ್ಳಿ. ಅವ್ರು ಎಷ್ಟು ತಗೊಂತಾರೆ? ನಮ್ಮ 60,000 ತಗೊಂತಾರೆ, ಜಾಸ್ತಿ ತಗೊಂತಾರ? ಗೋಲ್ಡ್ ಕಾನ್ಸೆಪ್ಟ್ ಗೊತ್ತಿಲ್ಲ, ಪರ್ಚೇಸ್ ಮಾಡಿದ್ರಲ್ಲ ಗೋಲ್ಡ್. ಈಗ ರೇಟ್ 60,000 ಇದೆ ಇವತ್ತು ಗೋಲ್ಡ್ ರೇಟ್ ಅಂದರೆ ಎಷ್ಟಕ್ಕೆ? 10 ಗ್ರಾಮ್. ಈಗ ನೀವು 10 ಗ್ರಾಮಿಂದ ಒಂದು ಆರ್ನಮೆಂಟ್ ಮಾಡಿಸ್ತೀವಿ ಅಂದರೆ 60,000 ತಗೊಂತಾರ ಅಥವಾ ಜಾಸ್ತಿ ತಗೊಂತಾರ? ಇದು ಪ್ರಶ್ನೆ. ಜಾಸ್ತಿ. ಏನೇನು ಆ್ಯಡ್ ಮಾಡ್ತಾರೆ ಅದಕ್ಕೆ? ವೇಸ್ಟೇಜ್. ಎಕ್ಸಾಕ್ಟ್ಲಿ, ಹೌದಲ್ವಾ? ವೇಸ್ಟೇಜ್ ಅಂತೇಳಿ 1 ಗ್ರಾಮನ್ನು ಅವರು ದುಡ್ಡನ್ನು ಆ್ಯಡ್ ಮಾಡ್ತಾರೆ. ಯಾಕೆ ಅಂತೇಳಿದ್ರೆ ಅದನ್ನೆಲ್ಲ ಕರಗಿಸ್ತಾರಲ್ಲ, ಅವಾಗ ನಾರ್ಮಲ್ ವೇಸ್ಟ್ ಅದೇ ಆಗುತ್ತೆ. ಮತ್ತು ಹೀಟ್ ಕೊಟ್ಟಾಗ ಏನಾಗುತ್ತೆ, ಅದು ಕರಿಗೆ ಒಂದಿಷ್ಟು ಏನಾದ್ರೆ ಆರ್ನಮೆಂಟ್ ಲಾಸ್ಟ್ ಆಗುತ್ತೆ, ಅಂದ್ರೆ ಹೋಗ್ಬಿಡುತ್ತೆ. ಹಾಗಾಗಿ ಏನು ಆ ಥರ ಇರೋದ್ರಿಂದ ಕೆಲವೊಂದು ನಾರ್ಮಲ್ ಲಾಸ್ ಇರುತ್ತೆ ಆಯಿತಾ. ಇದು ಒಂದು ವರ್ಡ್ ನಾವು ಬಳಸೋದು ಏನಂತ, ನಾರ್ಮಲ್ ಲಾಸ್. ನಾರ್ಮಲ್ ಲಾಸನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಲೆಕ್ಕದಲ್ಲಿ ನಿಮಗೆ ಕೊಟ್ಟಿರ್ತಾರೆ ಸರ್ಟನ್ ಪರ್ಸೆಂಟೇಜ್. ಈಗ ಉದಾಹರಣೆಗೆ ನಾರ್ಮಲ್ ಲಾಸು 10% ಅಂತ ಅನ್ಕೋಣ. 10%. ಈಗ ನಾರ್ಮಲ್ ಔಟ್ಪುಟ್ 2000 ಇದೆ, ಇದಕ್ಕೆ 10% ಅಂದರೆ 200. ಅದನ್ನು ಕಡಿಮೆ 1800. ಸರಿನಾ? ಸೊ ಇದು 200 220 ಆಗುತ್ತೆ. 10% ಅಂದರೆ 220 ಅಂದರೆ 1000 220 ಕಳೆಯಿರಿ ಆಯಿತಾ. ಸೊ 80 1900 ಅದಲ್ಲ, ಇಷ್ಟು ನನಗೆ ಔಟ್ಪುಟ್ ಬರುತ್ತೆ. ಬಟ್ ಇಲ್ಲಿ ಎಷ್ಟು ಬಂದಿದೆ? 2000. ಇದಕ್ಕೇನಾಯಿತು? ಜಾಸ್ತಿ. ಸಪೋಸ್ ಇದು 1800 ಇದೆ, ಇಲ್ಲಿ ನನಗೆ 1700 ಬಂದಿತ್ತು ಅಂತ ಅನ್ಕೊಳ್ಳೋಣ. ಅವಾಗ ಏನಾಗುತ್ತೆ, 1800 ಕಡಿಮೆ ಇರೋದ್ರಿಂದ ಇದು ಲಾಸ್ ಅನ್ನು ನಾವು ಹೇಳ್ಕೊಳ್ತೀವಿ, ಅಬ್ನಾರ್ಮಲ್ ಲಾಸ್ ಅಂತೇಳಿ. ಒಂದು ನಾರ್ಮಲ್ ಲಾಸ್, ಇನ್ನೊಂದು ಅಬ್ನಾರ್ಮಲ್ ಲಾಸ್. ಇದನ್ನು ನಾವು ಲೆಕ್ಕದಲ್ಲೆಲ್ಲೂ ಗೊತ್ತಿರೋದಿಲ್ಲ, ನಾವೇ ಅದನ್ನು ಫೈನಲ್ ಮಾಡ್ತೀವಿ. ಅದೆಲ್ಲ ಐಡೆಂಟಿಫೈ ಮಾಡಿದ್ರೆ ಹೇಳಿರೋದು ನಾವೇ ಐಡೆಂಟಿಫೈ ಮಾಡ್ತೀವಿ. ಸೊ ಈ ಎಕ್ಸಾಂಪಲ್ಗೆ ನಾರ್ಮಲ್ ಲಾಸ್ ಬಂತು. ಸೊ ಇದನ್ನ ಎಕ್ಸಾಂಪಲ್ ತಗೊಂಡ್ರೆ ಇದಕ್ಕೇನಾಗಿದೆ? ಜಾಸ್ತಿ ಇದೆ. ಹಾಗಾಗಿ ಏನಾಗುತ್ತೆ, ಅದು ಗೈನ್ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ? ಅಬ್ನಾರ್ಮಲ್ ಗೇನ್. ಈ ಥರ ನಾವು ಪ್ರೊಸೆಸ್ ಅಕೌಂಟನ್ನು ಮಾಡಬೇಕಾದ್ರೆ ಕೆಲವೊಂದನ್ನು ಬೇಕಿತ್ತು ಆಯಿತಾ. ಸೊ ಇಷ್ಟು ಈಗ ನಮಗೆ ಯಾವ ಇಂಡಸ್ಟ್ರಿಯಲ್ಲಿ ನಾವು ಪ್ರೊಸೆಸ್ ಅಕೌಂಟನ್ನು ನೋಡ್ತೀವಿ, ಒಂದಿಷ್ಟು ಎಕ್ಸಾಂಪಲ್ಸ್. ಈಗಿನ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಶುಗರ್ ಇಂಡಸ್ಟ್ರಿ ಒಳಗೆ ಅನ್ನೋದು ಪ್ರೊಸೆಸ್ ಕಾಸ್ಟಿಂಗ್ ಅನ್ನು ಅಪ್ಲೈ ಮಾಡ್ತಾರೆ. ಅಂದರೆ ಏರಿಯಾಸ್ ಆಫ್ ಅಪ್ಲಿಕೇಶನ್ಸ್ ಆಫ್ ಪ್ರೊಸೆಸ್ ಕಾಸ್ಟಿಂಗ್. ಪ್ರೊಸೆಸ್ ಕಾಸ್ಟಿಂಗನ್ನು ಯಾವ್ಯಾವ ಏರಿಯಾಗಳಲ್ಲಿ ಅಥವಾ ಯಾವ್ಯಾವ ಇಂಡಸ್ಟ್ರಿಗಳಲ್ಲಿ ನಾವು ಬಳಸ್ತೀವಿ ಅಂತೆ. ಸೊ ಒಂದು ಶುಗರ್ ಇಂಡಸ್ಟ್ರಿ ಒಳಗೆ ಬಳಸ್ತೀವಿ, ಮತ್ತು ಪೇಪರ್ ಇಂಡಸ್ಟ್ರಿ ಒಳಗೆ ಬಳಸ್ತೀವಿ ಆಯಿತಾ. ಕಾಟನ್ ಇಂಡಸ್ಟ್ರಿ ಒಳಗೆ ಬಳಸ್ತೀವಿ. ಯಾಕಂದರೆ ಕ್ಲಾತ್ ನೋಡ್ರಿ, ನಾವು ಅದಕ್ಕೂ ಸ್ಟೇಜಸನ್ನು ಹೇಳ್ಬೋದು. ಅಲ್ಲ, ಫಸ್ಟ್ ಏನಿರುತ್ತೆ? ಹತ್ತಿ ಇರುತ್ತೆ. ಹತ್ತಿನ ಇಂಗ್ಲೀಷಲ್ಲಿ ಏನಾಗುತ್ತೆ? ಕಾಟನ್.
ರಾ ಕಾಟನ್ ಅಂತ ಕರೀತಾರೆ. ಆಯಿತಾ? ಸೊ ರಾ ಕಾಟನ್ ಅದನ್ನು ಏನಾಗಿ ಕನ್ವರ್ಟ್ ಮಾಡ್ತಾರೆ? ಥ್ರೆಡ್ಡಾಗಿ ಕನ್ವರ್ಟ್ ಮಾಡ್ತಾರೆ. ರಾ ಕಾಟನ್ ಅನ್ನು ಹತ್ತಿನ ಥ್ರೆಡ್ ಆಗಿ ಅಥವಾ ದಾರ ಆಗಿ ಕನ್ವರ್ಟ್ ಮಾಡ್ತಾರೆ. ಅದನ್ನು ನೆಕ್ಸ್ಟ್ ಏನು ಮಾಡ್ತಾರೆ? ಆ ದಾರನ ಕ್ಲಾತ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಆ ಕ್ಲಾತಿಗೆ ಏನು ಮಾಡ್ತಾರೆ? ಕಲರಿಂಗನ್ನು ಕೊಡ್ತಾರೆ. ಈಗ ಅವರು ಎಲ್ಲ ಅಂದರೆ ಏನದು ಹತ್ತಿನ ದಾರ ಮಾಡಿ ದಾರನ ಬಟ್ಟೆ ಮಾಡಿದಾಗ ಆ ಬಟ್ಟೆ ಒಂದೇ ಕಲರ್ ಇರುತ್ತೆ, ವೈಟೇ ಇರುತ್ತೆ. ವೈಟ್ ಕಲರ್ ಇರುತ್ತೆ, ಬೇರೆ ಯಾವ ಕಲರ್ ಇರೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ? ಯಾವ್ಯಾವ ಕಲರ್ ಬೇಕು ಆ ಕಲರ್ ಮತ್ತೆ ಆಡ್ ಮಾಡ್ತಾರೆ. ಅದು ಒಂದು ಪ್ರೋಸೆಸ್ ಈ ಥರ. ಆಮೇಲೆ ಪೇಪರ್ ಇಂಡಸ್ಟ್ರಿ ಒಳಗೂ ಇರುತ್ತೆ, ಆಯಿತಾ? ಸಿಮೆಂಟ್ ಇಂಡಸ್ಟ್ರಿ ಒಳಗೆ ಇರ್ತದೆ, ಆಯಿತಾ? ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಇಂಡಸ್ಟ್ರೀಸ್ ವೇರ್ ದ ಪ್ರೊಸೆಸ್ ಕಾಸ್ಟಿಂಗ್ ಈಸ್ ಅಪ್ಲಿಕೇಬಲ್. ಪ್ರೊಸೆಸ್ ಕಾಸ್ಟಿಂಗು ಅಪ್ಲಿಕೇಬಲ್ ಆಗ್ತಕ್ಕಂಥ ಏರಿಯಾಸ್. ಈಗ ನಮಗೆ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸನ್ನು ನಾವು ಬಳಸ್ತಾ ಹೋಗ್ತೀವಿ ಅದರಲ್ಲಿ ಪ್ರೊಸೆಸ್ ಕಾಸ್ಟಿಂಗ್. ಸೊ ಮೊದಲನೇದಾಗಿ ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ನಾರ್ಮಲ್. So this is the important word, an important term used in process costing. Normal loss in the so usually at the time of the manufacturing process, the sum of the units will lost. So it's a normal due to evaporation ಅಥವಾ ಹೀಟ್ ಆಗಿ ಅಥವಾ ವೇಸ್ಟೇಜ್ ಆಗಿ ಅಂತ. ಏನಂದರೆ ಉದಾಹರಣೆಗೆ ಒಬ್ಬ ಟೈಲರ್ ಬಟ್ಟೆ ಹೊಲಿತಾ ಇರ್ತಾನೆ ಅಂತ ಅನ್ಕೊಂಡು. ಸೊ ಬಟ್ಟೆ ಹೊಲಿಬೇಕಾದ್ರೆ ನಾವು ಕೊಟ್ಟಂಥ ಕ್ಲಾತ್ ಎಂಟೈರ್ ಕ್ಲಾತನ್ನು ಅವ್ರು ಬಳಸೋದಿಲ್ಲ. ಅದೇನಂದರೆ ನಮಗೆ ಯಾವುದೋ ಕಟ್ ಮಾಡ್ತಾ ಇರಬೇಕಾದ್ರೆ ಕೆಲವೊಂದಿಷ್ಟು ವೇಸ್ಟ್ ಆಗುತ್ತೆ. ದಟ್ ಈಸ್ ನಾರ್ಮಲ್ ಲಾಸ್. ಅದಕ್ಕೆ ಅವರೇನು ಚಾರ್ಜ್ ಮಾಡೋದಿಲ್ಲ. ಮತ್ತು ನಾರ್ಮಲ್ ಲಾಸಿಗೆ ಅಥವಾ ವೇಸ್ಟೇಜ್ಗೆ ದುಡ್ಡು ಕೊಡ್ರಿ ಅಂತ ಚಾರ್ಜ್ ಮಾಡೋದಿಲ್ಲ. ಗೋಲ್ಡು ಭಾಳ ಬೆಲೆ ಬಾಳೋದಾಗಿದ್ದರಿಂದ ಏನು ಮಾಡ್ತಾರೆ? ವೇಸ್ಟೇಜಿನ ಅಮೌಂಟನ್ನು ಇಸ್ಕೊಂಡು ಅದು ವೇಸ್ಟೇಜ್ ಆಗುತ್ತೆ, ಅದಕ್ಕೆ ಅಮೌಂಟ್. ಸೊ ಈ ಥರ ಎಲ್ಲದರಲ್ಲೂ ಕೂಡ ಇರುತ್ತೆ. ಇದು ನಾರ್ಮಲ್ ಲಾಸ್. ಸೊ ಈಗೇನಂದರೆ ಔಟ್ಪುಟ್ಟು ನಾರ್ಮಲ್ ಔಟ್ಪುಟ್ಟಿಗಿನ ಕಡಿಮೆ ಇತ್ತು ಅಂತ ಹೇಳಿದರೆ, ಅಂದರೆ ಆ್ಯಕ್ಚುಲ್ ಔಟ್ಪುಟ್ಟು ನಾರ್ಮಲ್ ಔಟ್ಪುಟ್ಟಿಗಿನ ಕಡಿಮೆ ಇತ್ತು ಅಂತ ಹೇಳಿದರೆ ಅಲ್ಲಿ ಏನು ಬರುತ್ತೆ? ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್. ಈಗ ನಾರ್ಮಲ್ ಲಾಸನ್ನು ನಮಗೆ ವಿ ಕ್ಯಾನ್ ಗೆಟ್ ಟೂ ವೇಸ್. ಒಂದು ನಾರ್ಮಲ್ ಲಾಸ್ ವಿತ್ ಸ್ಕ್ರಾಪ್, ಎರಡನೇದು ನಾರ್ಮಲ್ ಲಾಸ್ ವಿತೌಟ್ ಸ್ಕ್ರಾಪ್. ನಮಗೆ ಕೆಲವೊಂದು ಸ್ಕ್ರಾಪ್ ಬರುತ್ತೆ. ಸೊ ಸ್ಕ್ರಾಪ್ ಕ್ಯಾನ್ ಬಿ ರೀಸೇಲ್, ಅದನ್ನು ನಾವು ರೀಸೇಲ್ ಮಾಡ್ಬೋದು. ಆದರೆ ವಿತ್ ಸ್ಕ್ರಾಪು ವಿತೌಟ್ ಸ್ಕ್ರಾಪು ನಮಗೆ ಲೆಕ್ಕದಲ್ಲಿ ಟ್ರೀಟ್ಮೆಂಟಿಗೆ ಏನು ಸ್ಪೆಷಲಾಗಿ ಏನಿಲ್ಲ, ಎರಡನ್ನೂ ನಾವು ಒಂದೇ ಥರ ಟ್ರೀಟ್ಮೆಂಟ್, ಆಯಿತಾ? ಸೊ ಈಗ ಅಬ್ನಾರ್ಮಲ್ ಲಾಸ್ ಇದನ್ನು ನಾವೇನು ಮಾಡ್ತೀವಿ? ನಾರ್ಮಲ್ ಲಾಸನ್ನು ಪ್ರೊಸೆಸ್ ಅಕೌಂಟಿನ ಕ್ರೆಡಿಟ್ ಸೈಡ್ ಬರೀತೀವಿ. ಪ್ರೊಸೆಸ್ ಅಕೌಂಟಿನ ಕ್ರೆಡಿಟ್ ಸೈಡು ಬರೀತೀವಿ ನಾರ್ಮಲ್ ಲಾಸ್. ಸೊ ಅಬ್ನಾರ್ಮಲ್ ಲಾಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಬ್ನಾರ್ಮಲ್ ಲಾಸನ್ನು ಎಲ್ಲಿ ಎಂಟ್ರಿ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಕೂಡ ಪ್ರೊಸೆಸ್ ಅಕೌಂಟಿನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಕೆಲವೊಂದು ಸರಿ ಏನಾಗುತ್ತೆ? ಲಾಸ್ ಆಗಬೇಕು ಅಂತೇನಿಲ್ಲ, ದೇರ್ ವಿಲ್ ಬಿ ಗೈನು ಕೂಡ ನಾವು ಅದನ್ನು ನಾವು ಏನು ಮಾಡ್ತೀವಿ? ಅಬ್ನಾರ್ಮಲ್ ಗೈನ್. ಸೊ ಈ ಅಬ್ನಾರ್ಮಲ್ ಗೈನು ಪ್ರೊಸೆಸ್ ಅಕೌಂಟಿನ ಡೆಬಿಟ್ ಸೈಡ್ ಇರುತ್ತೆ, ಆಯಿತಾ? ಅಬ್ನಾರ್ಮಲ್ ಲಾಸನ್ನು ಪ್ರೊಸೆಸ್ ಅಕೌಂಟಿನ ಡೆಬಿಟ್ ಸೈಡ್ ಬರೀತೀವಿ, ಆಯಿತಾ? ಅಬ್ನಾರ್ಮಲ್ ಗೈನನ್ನು ಪ್ರೊಸೆಸ್ ಅಕೌಂಟಿನ ಡೆಬಿಟ್ ಸೈಡ್. These are all some of the terms used in the process cost. So ಈಗ process costing characteristics ಏನಿದೆ? Characteristics of process cost. So first ನೇದಾಗಿ it consists of the different stages. One, it consists of different stages. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸು ಡಿಫ್ರೆಂಟ್ ಸ್ಟೇಜಸ್ಸನ್ನು ಕನ್ಸಿಸ್ಟ್ ಆಗಿರುತ್ತೆ, ಹೊಂದಿರುತ್ತೆ. ದಿಸ್ ಈಸ್ ದ ಫಸ್ಟ್ ಕ್ಯಾರೆಕ್ಟರ್. ಈಗ ನೋಡಿ, ನಾವು ಸಿಂಗಲ್ ಯೂನಿಟಲ್ಲಿ ನಮಗೆ ಯಾವುದೇ ಪ್ರಾಡಕ್ಟು ಸಿಗೋದಿಲ್ಲ ಅಂತ. ನಮಗೆ ಆಲ್ವೇಸ್ ಇಟ್ ಕನ್ಸಿಸ್ಟ್ ಆಫ್ ಡಿಫ್ರೆಂಟ್ ಸ್ಟೇಜಸ್, ಅದು ಇದೇ ಇರುತ್ತೆ, ಆಯಿತಾ? ನೆಕ್ಸ್ಟ್ ಎರಡನೇದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ, ಈ
process or stage is identical. ಆಯ್ತಾ? Each stage ಅಥವಾ each process is identical. Identical ಅಂದ್ರೆ ಏನು? ನಾವು ಅದನ್ನು ಐಡೆಂಟಿಫೈ ಮಾಡಬಹುದು. ಹೇಗೆ ಐಡೆಂಟಿಫೈ ಮಾಡಬಹುದು ಅಂದರೆ ಇನ್ ರೆಸ್ಪೆಕ್ಟ್ ಆಫ್ ವ್ಯಾಲ್ಯೂ, ಇನ್ ರೆಸ್ಪೆಕ್ಟ್ ಆಫ್ ಕ್ವಾಂಟಿಟಿ. ಸರಿ, ಈಗ ನಮಗೆ ಮೊದಲನೇ ಸ್ಟೇಜ್ ಮುಗಿದಿದೆ, ಎರಡನೇ ಸ್ಟೇಜ್ ಏನಂತಂದರೆ ಎಷ್ಟು ಕ್ವಾಂಟಿಟಿ ಆಫ್ ಔಟ್ಪುಟ್ ಬಂತು ಅಂತ ನಮಗೆ ಗೊತ್ತಾಗುತ್ತೆ ಅಥವಾ ಆಗಬೇಕು. ದಟ್ ಈಸ್ ಐಡೆಂಟಿಕಲ್ ಇನ್ ನೇಚರ್. ಸೊ ಇದು ಒಂದು ಆಯಿತಾ, ಇದು ಅನದರ್ ಕ್ಯಾರೆಕ್ಟರ್. ಆಮೇಲೆ ಏನಂದರೆ ಈಚ್ ಸ್ಟೇಜ್ ಕನ್ಸಿಸ್ಟ್ ಆಫ್ ಈಚ್ ಪ್ರೊಸೆಸ್ ಆರ್ ಸ್ಟೇಜ್ ಕನ್ಸಿಸ್ಟ್ ಆಫ್ ನಾರ್ಮಲ್ ಲಾಸ್. ನಾರ್ಮಲ್ ಲಾಸು ಎಲ್ಲ ಸ್ಟೇಜಲ್ಲೂ ಇದ್ದೇ ಇದೆ. ಅಬ್ನಾರ್ಮಲ್ ಲಾಸ್ ಬರಬಹುದು ಅಥವಾ ಬರದೇ ಇರ್ಬೋದು. ಈಗ ನಾನು ಹೇಳಿದೆ ನಾರ್ಮಲ್ ಲಾಸ್ ಯಾವ್ದ್ರಿಂದ ಬರುತ್ತೆ, ಎವಾಪರೇಟ್ ಆಗೋದ್ರಿಂದ ಅಥವಾ ಹೀಟ್ ಕೊಟ್ಟಿರೋದ್ರಿಂದ, ಈ ಥರದ ಲಾಸ್. ಅಬ್ನಾರ್ಮಲ್ ಲಾಸ್ ಹೇಗಾಗ್ಬೋದು? ಅಬ್ನಾರ್ಮಲ್ ಲಾಸ್ ಯಾವಾಗ ಬರ್ಬೋದು? ವೆನ್ ಇಟ್ ಕ್ಯಾನ್ ಬಿ ಅಬ್ನಾರ್ಮಲ್. ಈಗೇನಂದ್ರೆ ಬಟ್ಟೆ ನಾನು ಹೇಳಿದೆ ಕ್ಲಾತಲ್ಲಿ ನಾವು ಡ್ರೆಸ್ಸನ್ನು ಹೊಲಿತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರೇನು ಮಾಡ್ತಾರೆ, ಟೈಲರು ಆ ಬಟ್ಟೆನೆಲ್ಲ ಕಟ್ ಮಾಡ್ತಾರೆ. ನಮಗೇನು ನಾವೇನು ಸೈಜ್ ಕೊಟ್ಟಿರ್ತೀವಿ ಆ ಸೈಜ್ ಬಟ್ಟೆನೆಲ್ಲ ಕಟ್ ಮಾಡ್ತಾರೆ. ಕಟ್ ಮಾಡಬೇಕಾದ್ರೆ ಒಂದಿಷ್ಟು ವೇಸ್ಟೇಜ್ ಆಗುತ್ತೆ. ಅದೇನದು ನಾರ್ಮಲ್ ಲಾಸ್. ಈಗ ಒಂದು ಅಸಂಪ್ಷನ್ ಮಾಡ್ಕೊಂಡ್ರೆ ಬಟ್ಟೆನ 2 ಲೇಯರ್ ಇಟ್ಟಿರ್ತಾರೆ ಆಯಿತಾ. ಮೇಲಿನ ಲೇಯರ್ ಅಷ್ಟೇ ಕಟ್ ಮಾಡಬೇಕಾಗುತ್ತೆ, ಕೆಳಗಿನ ಕಟ್ ಮಾಡೋ ಅವಶ್ಯಕತೆ ಬೇಕಾಗಿರೋದಿಲ್ಲ. ಅವನೇನು ಮಾಡ್ತಾನೆ, ಬೈ ಮಿಸ್ ಆಗಿ ಯಾರ ಹತ್ರ ಮಾತಾಡ್ಕೊಂಡು 2 ಲೇಯರ್ ಕಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅದು ಅಬ್ನಾರ್ಮಲ್ ಲಾಸ್ ಆಗುತ್ತೆ. ಇದನ್ನು ನಾವೇನು ಹೇಳ್ಬೋದು ಅಂದರೆ ಬೈ ಆಕ್ಸಿಡೆಂಟು ಅಥವಾ ಬೈ ಬ್ರೋಕನ್ ಏನಾಗ್ಬೋದು. ಯಾರೋ ಕರೆಂಟ್ ಹೋಗಿರ್ತದೆ, ಟೈಲರು ಮೇಣದ ಬತ್ತಿ ಹಚ್ಕೊಂಡು ಏನೋ ಬಟ್ಟೆನೆಲ್ಲ ರೆಡಿ ಮಾಡ್ಕೊತ ಇರ್ತಾರೆ. ಬೈ ಮಿಸ್ ಆಗಿ ಆ ಮೇಣದ ಬತ್ತಿ ಆ ಬಟ್ಟೆ ಮೇಲೆ ಬಿದ್ದು ಸುತ್ತೋದು. ಇದೇನಿದು ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ಅಂದರೆ ಅಬ್ನಾರ್ಮಲ್ ಲಾಸ್ ಅಂದರೆ ಇನ್ ಎಕ್ಸ್ಟ್ರಾ ಕೇಸಸ್ ಆಯಿತಾ. ಅದು ಎಕ್ಸ್ಟ್ರಾ ಇರುತ್ತೆ, ವಿಶೇಷವಾಗಿ ಆಗಿರ್ತದೆ ಆಯಿತಾ, ನಾರ್ಮಲ್ ಆಗಿರೋದಿಲ್ಲ ಆಯಿತಾ. ಹಾಗಾಗಿ ಆ ಥರ ನಾವು ತಗೊಂಡಿದ್ದೀವಿ. ಹಾಗಾಗಿ ಅಂದರೆ ಪ್ರೊಸೆಸ್ ಆರ್ ಸ್ಟೇಜ್ ಕನ್ಸಿಸ್ಟ್ ಆಫ್ ಎಲ್ಲ ಸ್ಟೇಜಲ್ಲೂ ಕೂಡ ನಾರ್ಮಲ್ ಲಾಸ್. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರೊಸೆಸ್ ಅಕೌಂಟ್. ಇಷ್ಟೇ ನಮಗೆ ಪ್ರೊಸೆಸ್ ಅಕೌಂಟ್ ಬರುತ್ತೆ. ಪ್ರೊಸೆಸ್ ಅಕೌಂಟಲ್ಲಿ ನಮಗೆ ಕನ್ಸಿಸ್ಟ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ಡೆಬಿಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರೊಫಾರ್ಮ ಏನು ಬರುತ್ತೆ ಅವ್ರಿಗೆಲ್ಲ ಹಾಗೆ ಹೇಳ್ತೀನಿ, ಆಮೇಲೆ ನಾನು ಪ್ರೊಫಾರ್ಮ ಬರ್ಸ್ತೀನಿ. ಸೊ ಡೆಬಿಟ್ಟು ಕ್ರೆಡಿಟ್ ಆಯಿತಾ. ಸೊ ಡೆಬಿಟ್ ಸೈಡ್ ಏನೇನಿರುತ್ತೆ ಅಂತ ಹೇಳಿದ್ರೆ ಒಂದು ಅದು ಬಳಸಿರ್ತಕ್ಕಂಥ ರಾ ಮೆಟೀರಿಯಲ್, ಆಮೇಲೆ ಇನ್ನೊಂದೇನಿರುತ್ತೆ ಎಕ್ಸ್ಪೆನ್ಸಸ್ ಏನಾದರೂ ಇನ್ಕರ್ ಮಾಡಿ. ಸೊ ಇನ್ನೊಂದೇನಿರುತ್ತೆ ಅಬ್ನಾರ್ಮಲ್ ಗೇನ್. ಸೊ ಇವಿಷ್ಟು ಡೆಬಿಟ್ ಸೈಡ್ ಐಟಮ್ಸ್. ಕ್ರೆಡಿಟ್ ಸೈಡ್ ಬಂದರೆ ಏನಿರುತ್ತೆ ನಾರ್ಮಲ್ ಲಾಸ್, ನೆಕ್ಸ್ಟು ಅಬ್ನಾರ್ಮಲ್ ಲಾಸ್. ಸೊ ಇವೆರಡೇ ಬರುತ್ತೆ. ಸೊ ಲಾಸ್ಟಿಗೆ ಏನಿರುತ್ತೆ ಔಟ್ಪುಟ್ ಇರುತ್ತೆ. ಎಷ್ಟು ಔಟ್ಪುಟ್ ಇದೆ ಅಂದರೆ ಪ್ರೊಸೆಸ್ ಅಕೌಂಟಿನ ಡೆಬಿಟ್ ಸೈಡು ಕ್ರೆಡಿಟ್ ಸೈಡು ಎರಡೂ ಕೂಡ ಟ್ಯಾಲಿ ಆಗಬೇಕು. ಇಟ್ ಶುಡ್ ಗೆಟ್ ಟ್ಯಾಲಿ. ಸರಿನಾ? ನಾವೆಂಗ ಬ್ಯಾಲೆನ್ಸ್ ಶೀಟನ್ನು ಟ್ಯಾಲಿ ಮಾಡ್ತಾರಲ್ವ ಅದೇ ಥರ ಡೆಬಿಟ್ಟು ಕ್ರೆಡಿಟ್ ಅಂದರೆ ಪ್ರೊಸೆಸ್ ಅಕೌಂಟಿನ ಡೆಬಿಟು ಕ್ರೆಡಿಟ್ ಎರಡೂ ಕೂಡ ಟೋಟಲ್ ಆಗಬೇಕು. ಸೊ ದಿಸ್ ಈಸ್ ಫಾರ್ ದ ಟುಡೇಸ್ ಕ್ಲಾಸ್. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫಿಕೇಷನ್ಸ್ ಇದ್ದರೆ ಕೇಳಿ, ಆಗಿಬಿಟ್ಟಿದೆ ಆನ್ಸರ್. ಏನೂ ಡೌಟ್ ಇಲ್ಲ? ಸೊ ಅರ್ಥ ಆಗಿದೆ? ಆಯಿತು. ಓಕೆ. ಸೊ ಈಗ ದಿಸ್ ಈಸ್ ಅಬೌಟ್ ದ ಟುಡೇಸ್ ಕ್ಲಾಸ್. ಸೊ ನಿಮಗೆ ಯಾವುದೇ ಡೌಟ್ ಇಲ್ಲ ಅಂತೇಳಿದರೆ, ಸೊ ನಿಮ್ಗೆ ಮತ್ತೆ ಏನಾದರೂ ಡೌಟ್ ಇದ್ದರೆ ನಾನು ನಿಮಗೆ ಕ್ಲಾರಿಫಿಕೇಷನನ್ನು ಕೊಡ್ತೀನಿ, ನೀವು ಕೇಳ್ಬೋದು. ಸೊ ಇಲ್ಲ ಅಂತ ಹೇಳಿದರೆ ಆಯಿತಾ. ಸೊ ಮತ್ತೊಂದು ಸರಿ ಹೇಳ್ತೀನಿ, ನಾವು ಪ್ರೊಸೆಸ್ ಅಕೌಂಟ್ ಮಾಡಬೇಕಾದ್ರೆ ನಮಗೆ ಬೇರೆ ಏನು ಎಕ್ಸ್ಟ್ರಾ ಅಂತ ಏನಿರಲ್ಲ, ವರ್ಕಿಂಗ್ ನೋಟ್ ಮಾಡಬೇಕು ನಾವು. ಸೊ ವರ್ಕಿಂಗ್ ನೋಟ್ ಮಾಡೋದು ಯಾವ್ದಾದ್ರು ಮಾಡ್ತೀವಿ ಅಂದರೆ ನಾರ್ಮಲ್ ಲಾಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಇನ್ನೊಂದು ಅಬ್ನಾರ್ಮಲ್ ಲಾಸ್ ಆರ್ ಗೇನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮಾಡ್ತೀವಿ. ಸೊ ಅಷ್ಟು ಬಿಟ್ಟರೆ ನಮಗೆ ರಾ ಮೆಟೀರಿಯಲ್ ಕೊಟ್ಟಿರ್ತಾರೆ. ಮೊದಲನೇ ಸ್ಟೇಜಿಗೆ
ಏನಾದರೂ ರಾ ಮೆಟೀರಿಯಲ್ ಇನ್ಪುಟ್ ಆಗುತ್ತೆ. ಎರಡನೇ ಸ್ಟೇಜ್ಗೆ ಮೊದಲನೇ ಸ್ಟೇಜಿನ ಔಟ್ಪುಟ್ಟು ಅದಕ್ಕೆ ಇನ್ಪುಟ್ ಆಗುತ್ತೆ. ಮೂರನೇ ಸ್ಟೇಜ್ಗೆ ಎರಡನೇ ಸ್ಟೇಜಿನ ಔಟ್ಪುಟ್ಟೇ ಇನ್ಪುಟ್ ಆಗುತ್ತೆ. ಸಪೋಸ್ 3 ಸ್ಟೇಜ್ ಕೊಟ್ಟಿದ್ರೆ ಅಥವಾ 2 ಸ್ಟೇಜ್ ಕೊಟ್ಟಿದ್ರೆ 2 ಸ್ಟೇಜ್ಗೆ ನಾವು ಸೊ ದಿಸ್ ಈಸ್ ಫಾರ್ ದ ಟುಡೇಸ್ ಕ್ಲಾಸ್. ಓಕೆ. ಸೊ ಈಗ ನಾನು ಏನಂತಾರೆ ಒಂದು ಸ್ಟೋರಿ. ಒಂದು ಸರಿ ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಒಂದು ದಿನ ಮಲಗಿದ್ದಂತೆ. ಸೊ ಹಗಲೊತ್ತೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತೇಳಿ ಮಲಗಿದಂಥ ಟೈಮಲ್ಲಿ ಒಂದು ಕನಸು ಬಿತ್ತಂತ. ರಾಜಿಗೆ ಒಂದು ಕನಸು ಬಿತ್ತಂತೆ. ಆ ಕನಸಲ್ಲಿ ಏನಾಗಿತ್ತು ಅಂದರೆ ಅವನ ಹಲ್ಲಷ್ಟು ಉದುರೋಗಿತ್ತು, ಬಾಯಿಗೆಲ್ಲ ಹಲ್ಲಷ್ಟು ಉದುರೋಗಿತ್ತು. ಇದು ಕನಸು. ತಕ್ಷಣ ಎದ್ದಾಗ ಅವನಿಗೆ ಇದೇನೋ ಕನಸು ಬಿತ್ತಲ್ಲ ಅಂತೇಳಿ ಒಬ್ಬ ಪಂಡಿತನ ಕರೆಸಿದ್ದಾನೆ. ಜ್ಯೋತಿಷಿ ಇರ್ತಲ್ವ, ಜ್ಯೋತಿಷನ ಕರೆಸಿದ್ದಾನೆ. ಸೊ ಜ್ಯೋತಿಷನ ಕರೆಸಿ ಅವನು ಕೇಳಿದಂತೆ ಈ ಥರ ನಮಗೊಂದು ಕನಸು ಬಿದ್ದಿದೆ, ಈ ಕನಸಿನ ಅರ್ಥ ಏನು ಅಂತ ಕೇಳಿದ. ಅದಕ್ಕೆ ಅವನು ಹೇಳಿದಂತೆ, ಇಲ್ಲ ರಾಜ, ಇದು ತುಂಬ ಕೆಟ್ಟ ಕನಸು ಆಯಿತಾ. ಈ ಕನಸಿನ ಅರ್ಥ ಏನು ಅಂತಂದರೆ ನಿಮ್ಮ ಕಣ್ಣು ಮುಂದೆನೇ ನಿಮ್ಮ ಫ್ಯಾಮಿಲಿಯವರೆಲ್ಲರೂ ಕೂಡ ಸತ್ತೋಗ್ತಾರೆ. ಅವನೇ ರಾಜಿಗೆ ಸಿಟ್ಟು ಬಂದ್ಬಿಡ್ತಾನೆ. ನನಗೆ ಇಂಥದನ್ನು ಹೇಳಿದೆ, ಕರ್ಕೊಂಡೋಗಿ ಒಂದು ಜೈಲಿಗೆ ಹಾಕ್ತಾರೆ, ಸೆರೆವಾಸಕ್ಕೆ ಹಾಕ್ತಾರೆ ಅಂತ ಅವನು ಜೈಲಿಗೆ ಹಾಕಿದ. ಇನ್ನೊಬ್ಬ ಪಂಡಿತನ ಕರೆಸಿದ್ದಾನೆ. ಇನ್ನೊಬ್ಬ ಪಂಡಿತನ ಕರೆಸಿ ಕೇಳಿದಂತೆ, ಹೀಗೆ ನನಗೊಂದು ಕನಸು ಬಿದ್ದಿದೆ, ಈ ಕನಸಿನ ಅರ್ಥ ಏನು? ಅವನು ಹೇಳಿದಂತೆ, ಇಲ್ಲ, ಇದು ಕೆಟ್ಟ ಕನಸು, ಈ ಥರ ಬೀಳಬಾರ್ದು, ನಿಮ್ಮ ಕಣ್ಣು ಮುಂದೆ ನಿಮ್ಮ ಫ್ಯಾಮಿಲಿಯವರೆಲ್ಲರೂ ಸತ್ತೋಗ್ತಾರೆ. ರಾಜಿಗೆ ಮತ್ತು ಸಿಟ್ಟು ಬಂದಂತೆ ಅವನೂ ಜೈಲಿಗೆ ಹಾಕಿದ. ಆಯಿತಾ. ಮತ್ತೊಬ್ಬ ಪಂಡಿತನ ಕಳಿಸಿದ್ದಾರೆ. ಅಂದರೆ ಯಾರಾದರೂ ಏನಾದರೂ ಹೇಳ್ತಾರೆ ಕೇಳೋಣ ಅದ್ರ ಬಗ್ಗೆ ಅಂತ. ಆಯಿತಾ. ಆ ಪಂಡಿತನು ಅದನ್ನೇ ಹೇಳಿದ್ದಾನೆ, ಅವನೂ ಜೈಲಿಗೆ ಹಾಕ್ಸಿದ. ಇನ್ನೊಬ್ಬ ಪಂಡಿತನ ಕಳಿಸಿದ್ದಾರೆ. ಅವನು ಸ್ವಲ್ಪ ಬುದ್ಧಿವಂತ ಅಂತ ಹೇಳ್ಬೇಕಾದ್ರೆ ಯೋಚನೆ ಮಾಡಿ ಹೇಳ್ತಾರೆ, ಭಾಳ ಬುದ್ಧಿವಂತ. ಅವನು ಹೇಳ್ತಾನೆ, ಸ್ವಾಮಿ, ಈ ಕನಸಿನ ಅರ್ಥ ಏನು ಅಂತ ಹೇಳಿದರೆ ಆಯಿತಾ, ನಿಮ್ಮ ಫ್ಯಾಮಿಲಿ ಒಳಗೆ ನೀವೇ ಭಾಳ ದಿನ ಬದುಕ್ತೀರಿ. ಆಯ್ತಾ, ನಿಮ್ಮ ಫ್ಯಾಮಿಲಿ ಒಳಗೆ ನೀವೇ ಭಾಳ ದಿನ ಬದುಕ್ತೀರಿ. ಆವಾಗ ಆ ಪಂಡಿತಿಗೆ ಅವೆಲ್ಲ ಕೂರಿಸಿ ಆಯಿತಾ, ಸನ್ಮಾನ ಮಾಡಿ ಶಾಲ್ ಹಾಕಿ ಆಯಿತಾ, ಏನದು ಆಭರಣನೆಲ್ಲ ಕೊಟ್ಟು ಅವನ್ನ ಬೀಳ್ಕೊಟ್ಟು. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ಈ 4 ಜನ ಹೇಳಿರೋದು ಒಂದೇ ಉತ್ತರ, ಹೌದಲ್ವ? ಆದರೆ ಹೇಳೋ ರೀತಿ ಬೇರೆ. ನಾವು ಏನಾದರೂ ಸರ್ವೈವ್ ಆಗಬೇಕು ಅಂತೇಳಿದ್ರೆ ನಾವು ಮಾತಾಡಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಮಾತಾಡ್ತೀವಿ ಅಥವಾ ಯಾವ ವೇಯಲ್ಲಿ ನಾವು ಮಾತಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಆಯಿತಾ. ನೆಗೆಟಿವನ್ನೇ ಪಾಸಿಟಿವ್ ರೀತಿಯಲ್ಲಿ ಹೇಳಿದ್ರೆ ಅಂತೇಳಿದ್ರೆ ಆಟೋಮೆಟಿಕಲಿ ನಮ್ಮ ಆಪೋಸಿಟ್ನ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ರಾಜನೂ ಅದನ್ನೇ ಮಾಡಿದ್ದು. ರಾಜ ಸ್ವಲ್ಪ ಕುಂತು ಯೋಚನೆ ಮಾಡಿದರೆ 2 ಒಂದೇ ಅಂತ ಗೊತ್ತಾಗ್ತಿತ್ತು. ಆಯಿತಾ. ಬಟ್ ಅದು ಯಾವಾಗ ರಾಜನ ಹೊಗಳಿ ಮಾತಾಡಿದ್ರಲ್ಲ ಆವಾಗ ರಾಜ ಈ ಅಪ್ರಿಸಿಯೇಟ್. ಆಯಿತಾ. ಸೊ ದಿಸ್ ಈಸ್ ಫಾರ್ ದ ಟುಡೇಸ್ ಕ್ಲಾಸ್. ಓಕೆ. ಏನಂತ ಹೇಳಿದ್ರೆ, ಸೊ ಇನ್ನೂ ಒಂದು ಸೇಮ್ ಥಿಂಗ್ ಇದೇ ರೀತಿಯಾಗಿ ಇರ್ತಕ್ಕಂಥದ್ದೊಂದು, ಸೊ ಒಂದು ಚಿಕ್ಕದೊಂದು ಇದನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ಇದನ್ನೇ ಸಿಂಹಕ್ಕೆ ಹೇಳ್ತಾರೆ. ಇವು ಪಂಚತಂತ್ರ ಕಥೆಗಳು ಅಂತ ಬರ್ತಾವೆ. ಸೊ ಅದರಲ್ಲಿ ಒಂದು ಸರಿ ಸಿಂಹಿಗೆ ಹುಷಾರಿದ್ದಿಲ್ಲ. ಅಂತ ಅದು ತನ್ನ ಗುಹೆಯಲ್ಲಿತ್ತಂತೆ. ಅವಾಗ ಗುಹೆಯಲ್ಲಿದ್ದಾಗ ಅದರ ಏನಾದರೂ ಹುಷಾರಿಲ್ಲದೆ ಇರೋದ್ರಿಂದ ಸೊ ಅದರ ಬಾಯಿಂದ ಒಂದಿಷ್ಟು ಸ್ಮೆಲ್ ಬರ್ತಾಯಿತ್ತು. ಆಯಿತಾ. ಯಾವುದೋ ಒಂದು ಪ್ರಾಣಿನ ಕರೆದ್ರಂತೆ, ಯಾವುದೋ ಒಂದು ಜಿಂಕೆನ ಕರೆದ್ರಂತೆ. ಆಯಿತಾ. ಸೊ ಕರೆದು ಆ ಸಿಂಹದ ಹತ್ರ ಕಳಿಸಿದಂತೆ. ಸಿಂಹ ಕೇಳ್ತಾನೆ, ಈಗ ನನ್ನ ಹತ್ರ ನೀನು ಬಂದಿದೆಯಲ್ವಾ, ನಿನಗೆ ಏನು ಫೀಲ್ ಆಗ್ತಾ ಇದೆ? ಅದು ಜಿಂಕೆ ಇರೋದನ್ನು ಹೇಳ್ತಾನೆ, ತುಂಬ ಸ್ಮೆಲ್ ಬರ್ತಾ ಇದೆ ನಿಮ್ಮ ಬಾಯಿಗೆ. ಸಿಂಹಕ್ಕೆ ಸಿಟ್ಟು ಬಂದು, ನನಗೆ ನೀನು ಅಂತೀಯ ಅಂತೇಳಿ ಆ ಜಿಂಕೆನ ಸಾಯಿಸ್ತೀನಿ. ಆಯಿತಾ. ಸೊ ಇದಾದಮೇಲೆ ಇನ್ನೊಂದು ಪ್ರಾಣಿ ಚಿರತೆಗಳ ಇನ್ನೊಂದು ಯಾವುದೋ ಒಂದು ಮೊಲ ಬಂತು. ಆಯಿತಾ. ಮೊಲ ಬಂದಾಗ ಮೊಲನ ಕೇಳ್ತಿರ್ತಾರೆ, ಈಗ ನನ್ನ ಹತ್ರ ಬಂದಿದೆಯಲ್ವಾ, ಸೊ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ? ಮೊಲನ ಅದನ್ನೇ ಹೇಳ್ತಾರೆ, ಎಲ್ಲ ನಿಮ್ಮ ಬಾಯಿಗೆ ಸ್ಮೆಲ್ ಬರ್ತಾ ಇದೆ. ಆವಾಗ ನರಿ ಬಂತು. ನಿಮಗೆಲ್ಲ ಗೊತ್ತಿದೆ, ನರಿ ಅಂದರೆ ಬುದ್ಧಿವಂತ ಪ್ರಾಣಿ, ಅದು ಯಾವಾಗೂ ತಪ್ಪಿಗೆ ಸಿಗಾಕೊಳ್ಳಲ್ಲ. ಆಯಿತಾ. ನರಿ ಬಂತಂದರೆ ಸಿಂಹ ನರಿನ ಕೇಳ್ತಾರೆ,
ಸೊ ಈಗ ನನ್ನ ಹತ್ರ ಬಂದಿಯಲ್ಲ ನಿನಗೆ ಏನು ಅನ್ನಿಸ್ತಾ ಇದೆ? ಆವಾಗ ನರಿ ಹೇಳ್ತಂತೆ, ಆಮೇಲೆ ನನಗೂ ಹುಷಾರಿಲ್ಲ, ಏನು ಆಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಅಂದರೆ ಅದು ಗೊತ್ತು, ಅದರಿಂದ ಸ್ಮೆಲ್ ಬರ್ತಾ ಇದೆ ಅಂತ ಗೊತ್ತು, ಬಟ್ ಅದೇ ನನಗೆ ಹುಷಾರಿಲ್ಲ, ನನಗೆ ನೆಗಡಿ ಆಗಿದೆ, ಏನು ಬರ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಅಂತಿಲ್ಲ. ಆಯಿತು, ನೀನು ಮಗು ಬದುಕ ಅಂತ ಬರ್ತಾರೆ. ಹೀಗೆ ನಾವು ಯಾವುದನ್ನು ಕೇಳ್ತೀವಿ ಅಥವಾ ಯಾವ ರೀತಿ ಹೇಳ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ದಿಸ್ ಈಸ್ ಫಾರ್ ಟುಡೇಸ್ ಕ್ಲಾಸ್.